ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈಗೀಗ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸದೊಂದು ಟ್ರೆಂಡ್ ಶುರುವಾಗಿದೆ. ಸಿನಿಮಾ ಮಂದಿಯ ಖಾಸಗಿ ಕಾರ್ಯಕ್ರಮಗಳು ಅಂದ್ರೆ ಉದಾಹರಣೆಗೆ ಮದುವೆ, ಎಂಗೇಜ್ಮೆಂಟ್ ಕಾರ್ಯಕ್ರಮ ಅಂದ್ರೆ ಸಣ್ಣದೊಂದು ಗುಟ್ಟನ್ನು ಬಿಡಲ್ಲ. ಯಾರ ಜೊತೆ ಮದುವೆ, ಯಾವಾಗ ಮದುವೆ, ಎಲ್ಲಿ ಮದುವೆ ಅನ್ನೋದರ ಮಾಹಿತಿಯನ್ನು ಹಂಚ್ಕೊಳ್ಳೋದಿಲ್ಲ. ಅಷ್ಟೇ ಯಾಕೆ, ಮದುವೆ ಆಗ್ತಿದ್ದಾರೆ ಅನ್ನೋದನ್ನು ಹೇಳ್ಕೊಳ್ಳಲ್ಲ. ಮದುವೆ ಆದ ಮೇಲೆ ಗೊತ್ತಾಗಬೇಕು ಅನ್ನೋ ಕಾನ್ಸೆಪ್ಟು, ಅಥವಾ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗಲ್ಲ ಅನ್ನೋದು, ಅಥವಾ ನಮ್ಮ ಮದುವೆಯನ್ನ ನಮ್ಮವರ ಮಧ್ಯೆ ಯಾರಿಗೂ ಹೇಳದಂತೆ ಮಾಡಬೇಕು ಅನ್ನೋದು ಒಂದೂ ಗೊತ್ತಾಗ್ತಿಲ್ಲ. ಇಂತಹದೊಂದು ಟ್ರೆಂಡ್ ಕನ್ನಡ ಸಿನಿಮಾ ರಂಗದಲ್ಲಿ ಶುರುವಾಗಿದೆ. ಇದು ನಟಿ ದೀಪಿಕಾ ದಾಸ್ ಅವರಿಂದ ಶುರುವಾಯಿತು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಟಿ ದೀಪಿಕಾ ದಾಸ್ ಮದುವೆ ಆಗೋ ವಿಷಯ ಇರಲಿ, ಮದುವೆ ಆಗ್ತಿದ್ದಾರೆ ಅನ್ನೋದು ಸಹ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ, ತೀರಾ ಆಪ್ತರಿಗೂ ತಿಳಿಸಿರ್ಲಿಲ್ಲ. ಕೊನೆಗೆ ಮದುವೆ ಆಗಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ ಮೇಲೆ ಗೊತ್ತಾಗಿದ್ದು. ದೀಪಿಕಾ ದಾಸ್ ಈ ರೀತಿ ಮದುವೆಯಾದ ನಂತರವೇ ಗುಟ್ಟಿನ ಮದುವೆ ಶುರುವಾಗಿದ್ದು. ಗಾಯಕ ವಾಸುಕಿ ವೈಭವ್ ಸೇರಿದಂತೆ ಹಲವು ಮಂದಿ ಗುಟ್ಟಾಗಿ ಹಸೆಮಣೆ ಏರಿದ್ರು. ಅದರಲ್ಲೂ ನಿರೂಪಕಿ ಅನುಶ್ರೀ ಅಂತೂ ಮದುವೆಯಾಗಿ ತಾಳಿ ಕಟ್ಟಿಸಿಕೊಳ್ಳೋವರೆಗೂ ತಮ್ಮ ಮದುವೆ ಬಗ್ಗೆ ಮಾತೇ ಆಡಿರ್ಲಿಲ್ಲ. ತಿಂಗಳ ಮೊದಲೇ ಸುದ್ದಿ ಹರಿದಾಡಿದ್ರು ಕೂಡ ಗುಟ್ಟು ಬಿಟ್ಟಿರ್ಲಿಲ್ಲ. ಈಗೀಗ ಇದೇ ಟ್ರೆಂಡ್ ಆಗಿ ಹೋಗಿದೆ. ಗುಟ್ಟಾಗಿ ಮದುವೆಯಾಗೋದು, ಆಮೇಲೆ ಆಪ್ತರನ್ನ ಕರೆಸಿಕೊಂಡು ರಿಸೆಪ್ಷನ್ ಮಾಡೋದು. ಆದ್ರೆ ಹಿಂದೆ ಹಾಗಿರ್ಲಿಲ್ಲ. ಮದುವೆಗೂ ಮೊದಲೇ ಸುದ್ದಿ ಹಂಚ್ಕೊಳ್ತಾ ಇದ್ರು. ತಮ್ಮ ಅಭಿಮಾನಿಗಳಿಗೆ ತಮ್ಮ ಮದುವೆ ವಿಷಯವನ್ನ ಹಂಚಿಕೊಂಡೇ ಹಸೆಮಣೆ ಏರ್ತಾ ಇದ್ರು. ತಾವು ಬೆಳೆದಿದ್ದೇ ಅಭಿಮಾನಿಗಳಿಂದ, ಅವರಿಂದ ವಿಷಯ ಮುಚ್ಚಿಟ್ರೆ ಹೇಗೆ ಅಂತ ತಮ್ಮ ಸುಂದರ ಕ್ಷಣಗಳನ್ನ ಹೇಳಿಕೊಳ್ತಾ ಇದ್ರು. ಆದ್ರೀಗ ಕಾಲ ಬದಲಾಗಿದೆ ಬಿಡಿ. ನಟ ಉಪೇಂದ್ರ ಮನೆಯಲ್ಲೂ ಮದುವೆ ಸಂಭ್ರಮ ಮನೆ ಮಾಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ಈಗಾಗಲೇ ಸಿನಿಮಾ ರಂಗ ಪ್ರವೇಶಿಸಿದ್ದಾರೆ. ಒಂದೆರಡು ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸಿಕೊಂಡಿರುವ ನಿರಂಜನ್ ಸದ್ದಿಲ್ಲದೆ ಮದುವೆ ನಿಶ್ಚಯವಾಗಿದೆ. ಸರಳವಾಗಿ ಎಂಗೇಜ್ಮೆಂಟ್ ಕೂಡ ನಡೆದಿದೆ. ಗೈನಕಾಲಜಿಸ್ಟ್ ಅಂದ್ರೆ ಸ್ತ್ರೀರೋಗ ತಜ್ಞೆ ಸಂಜನಾ ಬಿ ರಾಜ್ ಅನ್ನೋರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಮದುವೆಗೆ ಸಿದ್ಧತೆ ನಡೀತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿರಂಜನ್ ಹಾಗೂ ಸಂಜನಾ ಉಂಗುರ ಬದಲಿಸಿಕೊಂಡಿದ್ದಾರೆ. ಈ ವೇಳೆ ಎರಡೂ ಕುಟುಂಬದವರನ್ನ ಬಿಟ್ರೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ. ತುಂಬಾ ಸಿಂಪಲ್ ಆಗಿ, ತುಂಬಾ ಗುಟ್ಟಾಗಿ ಮದುವೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಫೋಟೋಗಳನ್ನ ಪ್ರಿಯಾಂಕಾ ಉಪೇಂದ್ರ ಹಂಚಿಕೊಂಡಿದ್ದು ಜೋಡಿ ಹಕ್ಕಿಗಳಿಗೆ ಶುಭ ಹಾರೈಸಿದ್ದಾರೆ. ಇತ್ತೀಚೆಗೆ ಟೀಂ ಇಂಡಿಯಾ ಹಾಗೂ RCBಯ ಮಹಿಳಾ ಕ್ರಿಕೆಟರ್ ಶ್ರೇಯಾಂಕ ಪಾಟೀಲ್ ಹಾಗೂ ನಿರಂಜನ್ ಮದುವೆ ಆಗ್ತಾರೆ ಅನ್ನೋ ವದಂತಿ ಹರಿದಾಡಿತ್ತು. ಬಳಿಕ ಅದೆಲ್ಲ ಸುಳ್ಳು ಅಂತ ನಿರಂಜನ್ ಸ್ಪಷ್ಟನೆ ನೀಡಿದ್ರು. ಟ್ರೋಲ್ ಪೇಜ್ನಲ್ಲಿ ಇಂತಹದೊಂದು ಸುಳ್ಳು ಪೋಸ್ಟ್ ಹರಿದಾಡಿದಾಗ ಸ್ವತಃ ನಿರಂಜನ್ ಕಾಮೆಂಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಡ್ಮಿನ್, ಮದುವೆ ಇನ್ವಿಟೇಷನ್ ಬಂದ್ರೆ ನಮಗೂ ಒಂದು ಕಳಿಸ್ಕೊಡು ಗುರು, ಮೊದಲು ಫ್ಯಾಕ್ಟ್ ಚೆಕ್ ಮಾಡಿ ಆಮೇಲೆ ಪೋಸ್ಟ್ ಮಾಡಿ, ಈ ರೀತಿ ಸುಳ್ಳು ಸುದ್ದಿ ಹಬ್ಸೋದು ನಿಲ್ಲಿಸಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ರು. ಇನ್ನು ಬಳ್ಳಾರಿ ನಾಗ ಚಿತ್ರದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡಿದ್ದ ನಿರಂಜನ್ ಬಳಿಕ ಸೆಕೆಂಡ್ ಹಾಫ್ ಸಿನಿಮಾದಲ್ಲಿ ಮಿಂಚಿದ್ರು. ಚಿಕ್ಕಮ್ಮ ಪ್ರಿಯಾಂಕಾ ಉಪೇಂದ್ರ ಜೊತೆ ಆ ಸಿನಿಮಾದಲ್ಲಿ ನಟಿಸಿದ್ರು. ನಮ್ಮ ಹುಡುಗರು ಅನ್ನೋ ಹಳ್ಳಿ ಸೊಗಡಿನ ಸಿನಿಮಾದಲ್ಲಿ ಕೂಡ ನಿರಂಜನ್ ಕಾಣಿಸಿಕೊಂಡಿದ್ರು. ಅರ್ಜುನ್ ಸರ್ಜಾ ನಿರ್ಮಿಸಿ ನಿರ್ದೇಶನ ಮಾಡಿದ ಸೀತಾಪಯಣ ಸಿನಿಮಾದಲ್ಲಿ ನಿರಂಜನ್ ಹೀರೋ ಆಗಿ ಒಂದು ಮಟ್ಟಿಗೆ ಹೆಸರು ಮಾಡಿದ್ರು. ಅಲ್ಲದೆ ಸೂಪರ್ ಸ್ಟಾರ್ ಹೆಸರಿನಲ್ಲಿ ನಿರಂಜನ್ ನಟನೆಯ ಸಿನಿಮಾ ಘೋಷಣೆಯಾಗಿತ್ತು. ಟೀಸರ್ ಕೂಡ ಬಂದಿತ್ತು. ಬಳಿಕ ಆ ಸಿನಿಮಾ ಕತೆ ಏನಾಯ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಸ್ಪಾರ್ಕ್ ಎಂಬ ಮತ್ತೊಂದು ಸಿನಿಮಾದಲ್ಲಿ ಉಪ್ಪಿ ಅಣ್ಣನ ಮಗ ನಟಿಸ್ತಿದ್ದಾರೆ. ಇದೆಲ್ಲದರ ನಡುವೆ ಮದುವೆಗೆ ಸಿದ್ಧತೆ ನಡೆದಿದೆ. ಕೆಲವೇ ದಿನಗಳಲ್ಲಿ ಹಸೆಮಣೆ ಏರಲಿದ್ದಾರೆ. ಇದು ಪ್ಯೂರ್ ಅರೇಂಜ್ ಮ್ಯಾರೇಜ್ ಆಗಿತ್ತು. ಮನೆಯವರೇ ನೋಡಿದ ಹುಡುಗಿ ಜೊತೆ ನಿರಂಜನ್ ಹಸೆಮಣೆ ಏರ್ತಾ ಇದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.